ನಮಸ್ಕಾರ ಸ್ನೇಹಿತರೆ. ನಮ್ಮ ವಿದ್ಯಾರ್ಥಿಯೊಬ್ಬರು ಮೊದಲ ಬಾರಿಗೆ ತಮ್ಮ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಸೊ ಅವರು ಫಸ್ಟ್ ಟೈಮ್ ಬರೆದಾಗ ಹೇಗಿರುತ್ತೆ, ತದನಂತರ ನಾವು ಫೀಡ್ಬ್ಯಾಕ್ ಕೊಟ್ಟಿರ್ತೀವಿ, ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಯಾವ ರೀತಿ ಬರೆದಿದ್ದೀರಾ ಅಥವಾ ಪ್ರಶ್ನೆ ತಕ್ಕಂತೆ ನಿಮ್ಮ ಉತ್ತರ ಇದೆಯಾ ಇಲ್ಲ ಅಂತ ನಾವು ಡೀಟೇಲ್ ಆಗಿ ಫೀಡ್ಬ್ಯಾಕ್ ಯಾವ ರೀತಿ ಕೊಡ್ತೀವಿ ಅನ್ನೋದಕ್ಕೋಸ್ಕರ ಇದು ಹೇಳ್ತಾ ಇರುವಂಥದ್ದು. ಸೊ ಇದನ್ನು ಕಲಿತ ನಂತರ ಉತ್ತರಗಳಲ್ಲಿ ಹಲವಾರು ರೀತಿಯ ಮಾರ್ಪಾಡು ಮಾಡಿಕೊಂಡು ಅವರೇ ಒಂದು ಉತ್ತಮವಾದಂತಹ ಉತ್ತರ ಅಥವಾ ಆನ್ಸರ್ ಯಾವುದಿದೆ ಅನ್ನೋದು ಅವರೇ ಸಹ ಅದನ್ನು ಮೌಲ್ಯಮಾಪನ ಮಾಡಿ ಜಡ್ಜ್ ಮಾಡುವಷ್ಟು ಪರಿಪೂರ್ಣತೆಯನ್ನು ಸಾಧಿಸ್ತಾ ಇರ್ತಾರೆ. ಸೊ ಮೊದಲು ಬರೆದಾಗ ಹೇಗಿರುತ್ತೆ, ತದನಂತರ ನಾವು ಯಾವ ರೀತಿ ಅವರಿಗೆ ಫೀಡ್ಬ್ಯಾಕ್ ನೀಡ್ತೀವಿ, ಮೌಲ್ಯಮಾಪನ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯಾಗಿ ನಾವು ನೋಡ್ಬೋದು. ಪ್ರಶ್ನೆ ಹೇಗಿದೆ, ನಾಗಚಂದ್ರನ ದುರಂತ ರಾವಣನ ಪಾತ್ರದ ಕುರಿತು ಅಂತ ಚರ್ಚಿಸಿ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕಿಂತ ಮುಂಚೆ ನಾವು ಒಂದು ಸ್ವಾರಸ್ಯಕರವಾದಂತಹ ಒಂದು ಕಥೆ ಬರುತ್ತೆ, ಒಂದು ಪ್ರಸಂಗ ಬರುತ್ತೆ, ಅದನ್ನು ನೋಡೋಣ. ಯಾಕಂತ ಹೇಳಿದ್ರೆ ನಾಗಚಂದ್ರನ ತನ್ನ ಈ ಕೃತಿ ಇದೆಯಲ್ಲ, ರಾಮಚಂದ್ರ ಚರಿತ ಪುರಾಣ, ಇದಕ್ಕೆ ಮೂಲವಾಗಿ ವಿಮಲಸೂರಿಯ ಪಲುಮಚರಿಯ ಆಧಾರ ಗ್ರಂಥ ಅಂತ ಹೇಳ್ಬೋದು. ಅದು ಮೊದಲನೇದಾಗಿರುವಂತಹ ಇದೊಂದು ಜೈನ ಕಾವ್ಯ ಅಥವಾ ಜೈನ ರಾಮಾಯಣ ಅಂತ ಕೃತಿ ವಿಮಲಸೂರಿದು ಬರುತ್ತೆ. ಸೊ ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ. ಏನಂತ ಹೇಳಿದ್ರೆ, ಶ್ರೇಣಿಕ ಮಹಾರಾಜ ಅಂತ ಇರ್ತಾರೆ, ಅವರು ಗೌತಮ ಮುನಿಗೆ ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ಏನಂತ ಕೇಳ್ತಾರೆ ಅಂತ ಹೇಳಿದ್ರೆ, ರಾಕ್ಷಸರು, ರಾಮಾಯಣದಲ್ಲಿ ಬರುವಂತಹ ರಾಕ್ಷಸರು ಅತೀ ಬಲಿಶಾಲಿಗಳಾಗಿದ್ದರು ಅಂತ ಇದೆ. ಆದರೆ ವಾನರರು ಅವರನ್ನು ಹೇಗೆ ಸೋಲಿಸ್ತಾರೆ, ಹೇಗೆ ಜಯಗಳಿಸ್ತಾರೆ ಅವರಿಂದ. ಆಮೇಲೆ ರಾವಣ ಉತ್ತಮ ಕುಲೋದನಾಗಿದ್ದು ಅಂತ ಹೇಳ್ತೀರಾ, ಉದತ್ತನಾಗಿದ್ದು ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ನರಮಾಂಸವೆನ್ನೇಕೆ ಅವನು ತಿಂತಾ ಇದ್ದ, ರಕ್ತವೆನ್ನೇಕೆ ಅವರು ಕುಡಿತಾ ಇದ್ರು. ಈ ರೀತಿಯ ಪ್ರಶ್ನೆ ಯಾರು, ಶ್ರೇಣಿಕ ಮಹಾರಾಜ ಗೌತಮ ಮುನಿ ಕೇಳೋದು. ಹಾಗೆ ಕುಂಭಕರ್ಣ ಪ್ರಸಂಗ ಬರುತ್ತೆ. ಕುಂಭಕರ್ಣ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, 6 ತಿಂಗಳು ಮಲಗ್ತಾ ಇರ್ತಾನೆ, ಅವನು ನಿದ್ದೆಯಿಂದ ಎದ್ದೇಳೋದಿಲ್ಲ. ಅವನು ಎದ್ದೇಳಿಸ್ಬೇಕಂದ್ರೆ ಎಷ್ಟು ಹೊರಸಾಹಸ ಪಡ್ತಾ ಇರ್ತಾರೆ, ಆದರೂ ಕೂಡ ಅವನು ಎದ್ದೇಳಲ್ಲ. ಅವನು 6 ತಿಂಗಳ ಕಾಲ ನಿದ್ರಿಸುವಂತಹ ಕುಂಭಕರ್ಣ, ಅವನ ಕಿವಿಗೆ ಕಾದಣ್ಣೆ ಸುರಿಸಿದ್ರೂ ಸಹ ಅವನು ಎಚ್ಚರವಾಗಲಿಲ್ಲವೇಕೆ ಅಂತ ಕೇಳ್ತಾರೆ. ಹಾಗೆ ಅವನು ಎಚ್ಚರವಾದಾಗ ಅವನ ಹಸಿವು ಇದೆಯಲ್ಲ, ಹಸಿವು ನಿಂಗೋಸ್ಕರ ಅವನು ಆನೆಗಳನ್ನು, ಎಮ್ಮೆಗಳನ್ನು ಹೆಂಗೆ ನುಂಗ್ತಾ ಇದ್ರಂತೆ. ಒಬ್ಬ ಮನುಷ್ಯ ಆ ರೀತಿ ನುಂಗಕ್ಕೆ ಸಾಧ್ಯನಾ ಅಂತ ಈ ರೀತಿಯ ಪ್ರಶ್ನೆ ಯಾರು, ಶ್ರೇಣಿಕ ಮಹಾರಾಜನು ಗೌತಮ ಮುನಿಗೆ ಕೇಳುವಂತಹ ಪ್ರಶ್ನೆಗಳಿವು. ಇದು ಮೂಲ ರಾಮಾಯಣ ಬರುವಂಥ ಅಂಶಗಳು ಇಟ್ಕೊಂಡು ನಾನು ಈ ರೀತಿ ಕತೆ ಕೇಳಿದ್ದೀನಿ, ಇದು ನಿಜನಾ ಸರಿನಾ ಅಂತ ಅವರು ಕೇಳ್ತಾ ಇರ್ತಾರೆ. ಅವಾಗ ಗೌತಮ ಮುನಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಜೈನ ವಿವೇಕಿಗಳು ಹೇಳಿರುವಂತಹ ಕತೆ ಹೀಗಲ್ಲ. ಜೈನ ವಿವೇಕಿಗಳು ಅಂತ ಹೇಳಿದ್ರೆ ಬುದ್ಧಿವಂತರು ಅಂಥವರು ಈ ರೀತಿ ಕತೆ ಹೇಳಿಲ್ಲ. ಅವರ ಕಥೆಗಳಲ್ಲಿ ರಾವಣನು ರಾಕ್ಷಸನಲ್ಲ, ಅವನು ನರಭಕ್ಷಕನಲ್ಲ, ಅವನು ರಕ್ತ ಕುಡಿಯುತ್ತನೂ ಇರಲಿಲ್ಲ. ಇದನ್ನು ಯಾರೋ ಕುಕವಿಗಳು, ಮೂರ್ಖರು ಇಂಥ ಸುಳ್ಳುಗಳನ್ನು ಹೇಳಿದ್ದಾರೆ ಅಂತ ಮೂಲ ರಾಮಾಯಣ ತಿದ್ದಿ, ವಾಲ್ಮೀಕಿ ರಾಮಾಯಣ ತಿದ್ದಿ ರೂಪಿಸಿದ ಪ್ರತಿಕೃತಿವೇ ನಾವು ಈ ಜೈನ ರಾಮಾಯಣ ಅಂತ ಹೇಳ್ತೀವಿ. ಸೊ ಅಲ್ಲಿ ಬರುವಂತಹ ರಾವಣ ಈ ರೀತಿ ಅಲ್ಲ ಎಂಬ ಹಿನ್ನೆಲೆ ಒಂದಿಷ್ಟು ನಾವು ಇಲ್ಲಿ ನೋಡ್ತೀವಿ. ಸೊ ಯಾಕೆ ಈ ರೀತಿ ಹೇಳಿದೆ ಅಂತ ಹೇಳಿದ್ರೆ, ನಾಗಚಂದ್ರನಿಗೆ ಮೂಲ ಆಧಾರ ಕೃತಿಯೇ ವಿಮಲಸೂರಿಯ ಪಲಮಚರಿ. ಹಾಗಾಗಿ ಇಲ್ಲಿ ನಾಗಚಂದ್ರನ ದುರಂತ ರಾವಣ ಅಂತ ನಾವು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ನಾವು ಅಲ್ಲಿ ರಾವಣ ಯಾವ ರೀತಿ ಇದ್ದ, ಜೈನ ಪರಂಪರೆಯಲ್ಲಿ ಅಥವಾ ಜೈನ ಪರಿಕಲ್ಪನೆಗಳನ್ನು ಅವನು ಯಾವ ರೀತಿ ಹೊತ್ತಿದ್ದ ಅನ್ನೋ ಬಗ್ಗೆ ಒಂದಿಷ್ಟು ನೋಡಬೇಕಾಗತ್ತೆ. ಇಲ್ಲಿ ನಾವು ನೋಡ್ಬೋದು, ಇದು 10 ಅಂಕದ ಪ್ರಶ್ನೆ ಅಂದ್ಕೊಳ್ಳಿ, 2 ಪುಟ ಅಂತ ಹೇಳಿದ್ರೆ ನಾವು 150 ಪದಗಳಲ್ಲಿ ಬರಿಬೇಕಾಗತ್ತೆ 10 ಅಂಕಗಳ ಪ್ರಶ್ನೆಗಳಿಗೆ. ಪೀಠಿಕೆ, ಇದು ಮೊದಲನೇದಾಗಿ ಪೀಠಿಕೆ. ನಾವು ಉತ್ತರಗಳಲ್ಲಿ ಪೀಠಿಕೆ ಅಂತ ರೀತಿ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದು ಇಂಟ್ರೊಡಕ್ಷನ್ಸಲ್ಲಿ ನಾವು ಏನು ಹೇಳಿದ್ದೀವಿ, ಯಾವ ರೀತಿ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅನ್ನೋಗೋಸ್ಕರ ನಾವು ಇಲ್ಲಿ ನೋಡ್ತಾ ಇದ್ವಿ. ಓಕೆ. ನಾಗಚಂದ್ರನ ದುರಂತ ರಾವಣನ ಪಾತ್ರದ ಕುರಿತು ಚರ್ಚಿಸಿ ಅಂತ ಇದೆ. ಇವರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಪಂಪಾಯುಗದಲ್ಲಿ ಬರುವ ಕವಿಗಳಲ್ಲಿ ನಾಗಚಂದ್ರನ ಹೆಸರು ಹಲವು ಕಾರಣಗಳಿಂದಾಗಿ ಮುಖ್ಯವಾದದ್ದು. ಓಕೆ. ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ 2 ಚಂಪೂ ಕಾವ್ಯಗಳನ್ನು ಬರೆದಿದ್ದಾನೆ, ಹಾಗೂ ತನ್ನನ್ನು ಅವನು ತಾನೇ ಅಭಿನವ ಪಂಪ ಎಂದು ಕರೆದುಕೊಂಡಿದ್ದಾನೆ. ಹಾಗೂ ಅವನ ಯಶೋಧರ ಚರಿತೆ, ಇದು ತಪ್ಪು, ಯಶೋಧರ ಚರಿತೆ ವಸ್ತುವನ್ನು ಸಂಸ್ಕೃತದ ಕವಿ ವಾದಿರಾಜನ
ಯಶೋಧರ ಚರಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಒಂದಿಷ್ಟು ತಪ್ಪು ಮಾಹಿತಿ ನೀಡಿದ್ದಾರೆ. ಯಶೋಧರ ಚರಿತೆ ಬರೆದಿರು ಜನ್ನ ಬರೆದಿರ್ತಾನೆ, ನಾಗಚಂದ್ರನಲ್ಲ. ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ಬರಿಬೇಕಾದ್ರೆ ನಾವು ಸ್ಪೀಡಾಗಿ ತಲೆಯಲ್ಲಿ ಯಶೋಧರ ಚರಿತೆ ಆಗಿರ್ಬೋದು ಅಥವಾ ಒಂದು ಕೃತಿ ಇನ್ನೊಬ್ಬರು ಲೇಖಕರ ಹೆಸರು ಹಾಕುವಂಥದ್ದು, ಈ ರೀತಿ ಮಿಸ್ಟೇಕ್ ಆಗುತ್ತೆ. ಆದರೆ ಇಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಎಚ್ಚರ ವಹಿಸಬೇಕಾಗುತ್ತೆ. ನೀವು ಹಲವಾರು ಬಾರಿ ಓದಿ ಬರೆದು ಅಭ್ಯಾಸ ಮಾಡಿದಾಗ ಈ ರೀತಿಯ ಯಾವುದೇ ರೀತಿ ನೀವು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಸರ್, ಇದು ಈ ಕ್ವಶನ್ಗೆ ಈ ಪೀಠಿಕೆ ಸರಿಯಾಗಿದೆಯಾ, 100% ನಾವು ಇದು ಸರಿ ಅಂತ ಹೇಳ್ಬೋದಾ ಅಂತ ನೀವು ಕೇಳಿದ್ರೆ ಇಲ್ಲ, ಅಂದರೆ ಸಮರ್ಪಕವಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಿದೆ, ಇಲ್ಲಿ ನಾಗಚಂದ್ರನ ದುರಂತ ರಾವಣನ ಪಾತ್ರದ ಕುರಿತು ಚರ್ಚಿಸಿ. ಪಾತ್ರ ಅವರು ನಿರ್ದಿಷ್ಟವಾಗಿ ಅವರು ಕೇಳಿದ್ದಾರೆ. ಏನಂತ ಹೇಳಿದ್ರೆ ದುರಂತ ರಾವಣನ ಪಾತ್ರದ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಆದರೆ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅವರು ಕೇವಲ ಇಲ್ಲಿವರೆಗೂ ಕೂಡ ಅವರು ನಾಗಚಂದ್ರನ ಬಗ್ಗೆನೇ ಬರೆಯೋಕ್ಕೆ ಪ್ರಯತ್ನ ಮಾಡಿದ್ದು. ಹೇಗೆ ಪಂಪಾಯುಗದಲ್ಲಿ ಬರುವ ಕವಿಗಳಲ್ಲಿ ನಾಗಚಂದ್ರನ ಹೆಸರು ಹಲವು ಕಾರಣಗಳಿಂದಾಗಿ ಮುಖ್ಯವಾದದ್ದು. ಹೌದು, ಯುಗದಲ್ಲಿ ನಾಗಚಂದ್ರನ ಹೆಸರು ಮುಖ್ಯವಾಗಿದೆ. ಅವನ 2 ಕೃತಿಗಳು ಚಂಪೂ ಕಾವ್ಯಗಳಲ್ಲಿ ಬರೆದಿದ್ದಾನೆ. ಹಾಗಾಗಿ ಅವನು ತನ್ನನ್ನೇ ಅಭಿನವ ಪಂಪ ಅಂತ ಕರೆದುಕೊಳ್ಳುತ್ತಾರೆ. ಪಂಪ ಥರ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ರೀತಿ ಇವನು ಕೂಡ 2 ಕೃತಿಗಳನ್ನು ಬರೆದಿದ್ದಾನೆ. ಹಾಗಾಗಿ ಅವನು ಅಭಿನವ ಪಂಪ ಅಂತ ಕರೆದುಕೊಳ್ತಾನೆ. ಸರಿ, ಹೌದು, ಕಳ್ಕೊಳ್ತಾನೆ. ಆದರೆ ನಮಗೆ ಪ್ರಶ್ನೆ ಕೇಳಿದ್ದು ನಾಗಚಂದ್ರನ ಬಗ್ಗೆ ಬರೀರಿ ಅಥವಾ ನಾಗಚಂದ್ರನ ಬಗ್ಗೆ ಚರ್ಚಿಸಿ ಅಂತ ಕೇಳಿಲ್ಲ. ಓಕೆ, ಸೊ ಇವು ಪೀಠಿಕೆ ಇದಲ್ಲ, ಇಂಟ್ರೊಡಕ್ಷನ್ಸ್ ಇದಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾಗಚಂದ್ರ ದುರಂತ ರಾವಣ ಬಗ್ಗೆ ನೀವು ಯಾವ ರೀತಿ ಚರ್ಚೆ ಮಾಡ್ತೀರ ಅನ್ನೋದನ್ನೇ ನೀವು ಪೀಠಿಕೆಯಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಆ ಪೀಠಿಕೆಯಲ್ಲಿ ಇರುವಂಥದ್ದೇ ನೀವು ಮುಂದಿನ ಉತ್ತರದಲ್ಲಿ ಅದನ್ನು ವಿವರಣೆವಾಗಿ ನಾನು ಏನೇನೆಲ್ಲ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಜಿಸ್ಟ್ ಕೊಡುವಂಥದ್ದು ಪೀಠಿಕೆಯಲ್ಲೇ. ಇಷ್ಟು ಓದಿದ್ರೆ ನಿಮ್ಮ ಮುಂದಿನ ಉತ್ತರದಲ್ಲಿ ಏನೇನೆಲ್ಲ ಅಂಶಗಳು ಕವರ್ ಆಗುತ್ತೆ ಅನ್ನೋದು ಒಬ್ಬ ಮೌಲ್ಯಮಾಪಕನಿಗೆ ಇಲ್ಲಿ ಗೊತ್ತಾಗಿರಬೇಕು. ಎಲ್ಲಿ ಪೀಠಿಕೆಯಲ್ಲೇ ಗೊತ್ತಾಗ್ಬಿಡಬೇಕು. ಅದಕ್ಕೆ ನಾವು ಪದೇ ಪದೇ ಬಳಸ್ತಾ ಇದ್ದಂಥದ್ದು ಪೀಠಿಕೆ ಅಂದರೆ ಒಂದು ಪುಸ್ತಕದ ಮುನ್ನಡಿಯಂತೆ. ನಮಗೆ ಇಡೀ ಒಟ್ಟಾರೆ ಪುಸ್ತಕವನ್ನು ಓದಕ್ಕೆ ಸಮಯ ಸಾಗಲಿಲ್ಲ ಅಂದರೂ ಸಹ ಆ ಮುನ್ನಡಿಯನ್ನು ಓದಿದಾಗ ನಮಗೆ ಇಡೀ ಪುಸ್ತಕ ಇದರ ಬಗ್ಗೆ ಮಾತಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಪುಸ್ತಕದ ಟೈಟಲ್ ಹೀಗಿದೆ, ಈ ಪುಸ್ತಕದ ಟೈಟಲ್ ಪ್ರಕಾರ ನಾವು ಮುಂದಿನ ಕಥೆಯಲ್ಲೆಲ್ಲ ಈ ರೀತಿ ಬರುತ್ತೆ ಅನ್ನೋದು ನಾವು ಮುನ್ನಡೆಯಲ್ಲಿ ಗೊತ್ತಿರಬೇಕು. ಈ ರೀತಿ ನಮ್ಮ ಮುನ್ನಡೆ ರಚನೆ ಆಗಬೇಕು. ಓಕೆ, ಸೊ ಇದು ಸಮರ್ಪಕವಾಗಿ ಇಲ್ಲ. ಈ ರೀತಿ ನೀವು ಬರೆಯಕ್ಕೆ ಹೋಗಬೇಡಿ. ಬರಿಬೇಕಾದ್ರೆ ಯಾವ ರೀತಿ ಬರಿಬೋದು? ಓಕೆ, ಇಲ್ಲಿ ಕೇಳಿರೋಂಥ ಪ್ರಶ್ನೆ ನಾಗಚಂದ್ರನ ದುರಂತ ರಾವಣ ಬಗ್ಗೆ. ನೀವು ಇಲ್ಲಿ 2 ಸಾಲುಗಳಲ್ಲಿ 2 ಅಥವಾ 3 ಸಾಲುಗಳಲ್ಲಿ ಅಷ್ಟೇ ನಿಮ್ಮ ಪೀಠಿಕೆ ಇರಲಿ. ಯಾಕಂತ ಹೇಳಿದ್ರೆ 10 ಅಂಕದ ಪ್ರಶ್ನೆ. ನಮಗೆ ಪದಗಳ ಮಿತಿ ತುಂಬಾನೇ ಇದೆ. ಇಲ್ಲಿ ನಾವು ಕೇವಲ 150 ಪದಗಳ ಒಳಗಡೆನೆ ಬರೆದು ಮುಗಿಸ್ಬೇಕಾಗತ್ತೆ. ಹಾಗಾಗಿ ನಾವು ಕಮ್ಮಿ ಪದಗಳನ್ನು ಬಳಸಬೇಕಾಗುತ್ತೆ. ಪೀಠಿಕೆ ಹೇಗಿರಲಿ ಅಂತ ಹೇಳಿದ್ರೆ ಸಿಂಪಲ್ ಆಗಿರಲಿ. ಹೇಗಂತ ಹೇಳಿದ್ರೆ ಪಂಪನ ಕರ್ಣನಂತೆ, ರನ್ನನ ದುರ್ಯೋಧನಂತೆ, ಪಂಪನ ಕರ್ಣನಂತೆ ನಾವು ಹೋಲಿಕೆ ಮಾಡ್ಬೋದು. ಪಂಪನ ಕರ್ಣನಂತೆ, ಯಾಕಂದ್ರೆ ಕರ್ಣ ಕೂಡ ಒಬ್ಬ ದುರಂತ ನಾಯಕನಾಗಿ ಪಂಪಾ ಭಾರತದಲ್ಲಿ ಕಂಡು ಬರ್ತಾನೆ. ಹಾಗೋಸ್ಕರ ನಾವು ಪಂಪನ ಕರ್ಣನಂತೆ. ಹಾಗೆ ರನ್ನನ ದುರ್ಯೋಧನಂತೆ. ರನ್ನನು ಕೂಡ ದುರ್ಯೋಧನನ ಒಬ್ಬ ದುರಂತ ನಾಯಕನಾಗಿ ಚಿತ್ರಣ ಮಾಡಿದ್ದಾನೆ. ರನ್ನನ ದುರ್ಯೋಧನಂತೆ. ನಾಗಚಂದ್ರನ ರಾವಣನು ಗ್ರೀಕ್ ನಾಟಕಗಳ ಅತಿ ಹೆಚ್ಚು ದುರಂತ ನಾಟಕಗಳು ಅಥವಾ ಟ್ರಾಜಿಡಿ ಅಂತ ಏನು ಕರಿತೀವಿ ಅಂತಹ ಕಾವ್ಯಗಳು, ನಾಟಕಗಳು ನಾವು ಗ್ರೀಕಲ್ಲಿ ನೋಡ್ತೀವಿ. ಹಾಗಾಗಿ ನಾಗಚಂದ್ರನ ರಾವಣನು ಗ್ರೀಕ್ ನಾಟಕಗಳ ದುರಂತ ನಾಯಕರಂತೆ ಅವನು ಜೈನ ಪರಂಪರೆಯನ್ನು ಅಥವಾ ಜೈನ ಪರಿಕಲ್ಪನೆಗಳನ್ನು ಸಾಕಾರಗೊಳಿಸುವಂತೆ ಚಿತ್ರಿಸಿದ್ದಾನೆ. ಯಾರು? ನಾಗಚಂದ್ರ ಚಿತ್ರಿಸಿದ್ದಾನೆ. ಸೊ ಇದನ್ನು ನಾವು ಪೀಠಿಕೆಯಲ್ಲಿ ಈ ರೀತಿ ಬಳಸ್ಬೋದು. ಇಷ್ಟನ್ನ 2 ಸಾಲು ಅಥವಾ 2.5 ಸಾಲು ಆಗುತ್ತೆ. ಪಂಪನ ಕರ್ಣನಂತೆ, ರನ್ನನ ದುರ್ಯೋಧನಂತೆ, ನಾಗಚಂದ್ರನ ರಾವಣನು ಗ್ರೀಕ್ ನಾಟಕಗಳ ದುರಂತ ನಾಯಕರಂತೆ ಜೈನ ಪರಿಕಲ್ಪನೆಗಳಲ್ಲಿ ಹೊರಹೊಮ್ಮಿದ್ದಾನೆ ಅಥವಾ ನಾಗಚಂದ್ರ ಚಿತ್ರಿಸಿದ್ದಾನೆ. ಇಷ್ಟು ನಾವು
ಪೀಠಿಕೆಯಲ್ಲಿ ಬಳಸ್ಬೋದು. ಅವಾಗ ನಮಗೆ ಪ್ರಶ್ನೆಯ ತಕ್ಕಂತೆ ನಾವು ಇಲ್ಲಿ ಕವಿ ಬಗ್ಗೆ ಹೆಚ್ಚು ಏನು ಹೇಳಕ್ಕೆ ಹೋಗಲಿಲ್ಲ, ಪಾತ್ರ ಬಗ್ಗೆ ಕೇಳಿದ್ದಾನೆ, ಆ ಪಾತ್ರವನ್ನು ನಾವು ಇತರೆ ಕವಿಗಳು ಅಥವಾ ಇತರೆ ಕವಿಗಳ ಕೃತಿಗಳಲ್ಲಿ ಯಾವ ರೀತಿ ಬೇರೆ ಪಾತ್ರ ಹೇಗೆ ಬಂದಿದೆ ಅನ್ನೋದು ಜೊತೆಲಿ ನಾವು ಸಮೀಕರಣೆ ಮಾಡಿದ್ದೀವಿ. ಈ ರೀತಿ ಮಾಡಿದಾಗ ನಿಮಗೆ ಅಂಕಗಳು ಇನ್ನೂ ಜಾಸ್ತಿ ಆಗುತ್ತೆ. ಅವಾಗ ಮೌಲ್ಯಮಾಪನ ಮಾಡೋಣ ಅನ್ಸುತ್ತೆ, ಇವರಿಗೆ ರನ್ನನ ಗದಾಯುದ್ಧ ಬಗ್ಗೆ ಪರಿಚಯ ಇದೆ, ಪಂಪನ ಪಂಪಭಾರತ ಬಗ್ಗೆ ಪರಿಚಯ ಇದೆ, ಅಲ್ಲೂ ಬರುವಂತಹ ಕರ್ಣನ ಮತ್ತು ದುರ್ಯೋಧನ ಆಗಿರ್ಬೋದು, ಇಲ್ಲಿ ರಾವಣನ, ಈ ಮೂರೂ ಪಾತ್ರಗಳು ಹೌದು ದುರಂತ ನಾಯಕರಾಗಿರವು ಜೈನ ಕವಿಗಳು ಕಂಡಿದ್ದಾರೆ ಎಂಬುದು ನಾವು ಅರ್ಥ ಆಗುತ್ತೆ ಇಲ್ಲಿ. ಓಕೆ, ಮುಂದೆ ನೋಡೋಣ. ದುರಂತ ನಾಯಕರ ಪರಿಕಲ್ಪನೆ ಮೂಲತಃ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಕಂಡುಬರುವುದು. ವಿಲಿಯಂ ಶೇಕ್ಸ್ಪಿಯರ್ ದುರಂತ ನಾಟಕಗಳನ್ನು ಬರೆದು ದುರಂತ ಪಾತ್ರಗಳನ್ನು ಸೃಷ್ಟಿಸಿ ಪ್ರಖ್ಯಾತನಾಗಿದ್ದಾನೆ. ಹೌದು, ಓಕೆ ಆಗಿದ್ದಾರೆ. ಒಥಲೋ, ಮ್ಯಾಕ್ಬೆತ್, ಜೂಲಿಯಸ್ ಸೀಸರ್, ಹೌದು ಸುಮಾರು ನಾಟಕಗಳಲ್ಲಿ ಅವರು ದುರಂತ ನಾಯಕರಂತೆ ಚಿತ್ರಣ ಮಾಡಿದ್ದಾನೆ. ಯಾರು? ಶೇಕ್ಸ್ಪಿಯರ್. ದುರಂತ ನಾಯಕರು ಮೂಲತಃ ಅತ್ಯಂತ ಉದಾತ್ತ ಸ್ವಭಾವದರು, ಚಾರಿತ್ರ್ಯರಾಗಿರ್ತಾರೆ. ಆದರೆ ವಿಧಿಯ ಕೈವಾಡಕ್ಕೆ ಹಠಾತ್ತಾನೆ ಅವರು ದುರಂತಕ್ಕೆ ಈಡಾಗುತ್ತಾರೆ. ಓಕೆ, ಸೊ ಇದು ಪಾಶ್ಚಾತ್ಯ ಇವರು ಒಂದಿಷ್ಟು ದುರಂತ ನಾಟಕಕಾರ ಅಥವಾ ದುರಂತ ನಾಯಕರ ಬಗ್ಗೆ ಹೇಳಕ್ಕೆ ಹೊರಟಿದ್ದಾರೆ. ಆದರೆ ನಮಗೆ ಪ್ರಶ್ನೆ ಇರೋದು ಅದಲ್ಲ. ಪ್ರಶ್ನೆ ಇರೋದು ನಮಗಿರೋದು ನಾಗಚಂದ್ರನ ದುರಂತ ರಾವಣನ ಪಾತ್ರ ಬಗ್ಗೆ ಕುರಿತು ಅಂತ ಕೇಳಿದ್ದಾರೆ. ಹಾಗಾಗಿ ಇದು ಇಲ್ಲಿ ಅನಗತ್ಯವಾದಂತಹ ವಿವರಣೆ, ಇದು ಅವಶ್ಯಕತೆ ಇಲ್ಲ. ನಾವು ಏನು ಮಾಡಬೇಕಂತ ಹೇಳಿದ್ರೆ ಕೇವಲ ಇದು ಒಳ್ಳೆ ಅಂಶ. ನಾವು ಇಲ್ಲಿ ತೌಲನಿಕವಾಗಿ ನಾವು ಏನಂತ ಹೇಳ್ತೀವೋ, ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡೋಕ್ಕಂತ ಏನು ಹೇಳ್ತೀವೋ ಅಲ್ಲಿ ಇದು ಬಳಸೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ನಾವು ಮೊದಲು ನಾಗಚಂದ್ರನ ರಾವಣ ಹೇಗಿದ್ದ, ಅವನು ದುರಂತ ಅಂತ ಕರೀತಾ ಇದ್ದೇವೆ ಅಂತ ಹೇಳಿದ್ರೆ ಅವನು ಒಳ್ಳೆಯ ಗುಣಗಳು ಆಗಿ ತೋರಿಸ್ಬೇಕಾಗತ್ತೆ. ಅವನ ಶುಚಿತ್ವದಲ್ಲಿ, ಅವನ ಚಾರಿತ್ರ್ಯದಲ್ಲಿ ಹೇಗಿದ್ದ. ನಾಗಚಂದ್ರವನ್ನ ಮಹಾಭಾವನ ಥರ ಅಥವಾ ಉದ್ದಾದೀಕರಣ ಯಾವ ರೀತಿ ಮಾಡಿದ್ದಾನೆ, ಅವನ ಒಳ್ಳೆಯತನ ಪ್ರಕಟಗೊಂಡುವಂತಹ ಸನ್ನಿವೇಶಗಳಾದರೂ ಯಾವ್ಯಾವು, ಅದನ್ನೆಲ್ಲವೂ ಸಹ ಅವನಲ್ಲಿ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ದುರಂತ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅವನ ಒಳ್ಳೆತನ ಇದ್ದೇ ಇರುತ್ತೆ. ಇಲ್ಲಿ ಅವನು ಮಹಾನ್ ವ್ಯಕ್ತಿ ಆಗಿರ್ತಾನೆ. ಸೊ ಅದನ್ನು ಹೇಳಬೇಕಾಗುತ್ತೆ ನಾವು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ. ಇಡೀ ಕಾವ್ಯದಲ್ಲಿ ನಾಗಚಂದ್ರನ ರಾವಣ ಹೊಮ್ಮಿರೋ ಬಗ್ಗೆ ಅಥವಾ ಅವನ ಚಿತ್ರೀಕರಣಗೊಂಡಿರೋ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಓಕೆ, ಹಾಗೆ ಪ್ಯಾರಾಗ್ರಾಫ್ ಕೂಡ ಇಲ್ಲಿ ಸರಿಯಾಗಿ ಮಾಡಲಿಲ್ಲ ಇವರು. ಪ್ಯಾರಾಗ್ರಾಫ್ ಕೂಡ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ 5 ರಿಂದ 6 ಸಾಲುಗಳಂತೆ ನಾವು ಪ್ಯಾರಾಗ್ರಾಫ್ಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಇದು ಅನಗತ್ಯವಾಗುತ್ತೆ. ವಿಶ್ಲೇಷಣೆ ಅಥವಾ ತೌಲನಿಕವಾಗಿ ವಿಶ್ಲೇಷಣೆ ಮಾಡೋದು ಒಳ್ಳೆಯದು. ಆದರೆ ಮೊದಲು ನಾವು ನಾಗಚಂದ್ರನ ರಾವಣ ಹೇಗಿದ್ದ ಅನ್ನೋದ್ರ ಬಗ್ಗೆ ಹೇಳಬೇಕಾಗುತ್ತೆ. ತದನಂತರ ಇವರು 20ನೇ ಶತಮಾನದ ಆರಂಭದಲ್ಲಿ ಇಂಗ್ಲಿಷ್ ಸಾಹಿತ್ಯವು ಕನ್ನಡ ಸಾಹಿತ್ಯ, ಓಕೆ ಇದನ್ನು ಕೂಡ ಇಲ್ಲಿ ಅನಗತ್ಯ. ಇದು ಕೊನೆಯಲ್ಲಿ ಹೇಳ್ಬೋದು ಹೇಗೆ ನಮಗೆ ನಾಗಚಂದ್ರ ಆ ಕಾಲದಲ್ಲಿ ಬಂದಿರುವಂತಹ ಪಂಪ, ರನ್ನ, ನಾಗಚಂದ್ರ ಜೈನ ಕವಿಗಳು ದುರಂತ ನಾಯಕರನ್ನು ಹೇಗೆ ಚಿತ್ರಿಸಿದ್ದಾರೆ. ತದನಂತರ ನಾವು ನವೋದಯ ಕಾಲಘಟ್ಟದಲ್ಲಿ ಇನ್ನಿತರ ಕವಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಿತ್ತು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಆ ರೀತಿ ನಾವು ಹೇಳ್ಬೋದು. ಆದರೆ ಇಲ್ಲಿದು ಅನಗತ್ಯವಾಗುತ್ತೆ. ಮುಂದೆ ಈ ಬಗ್ಗೆ ಮೊದಲು ಚರ್ಚಿಸೋದು BM ಶ್ರೀಕಂಠಯ್ಯನವರು. ಓಕೆ, ಇವರು ಜಾಸ್ತಿ ದುರಂತ ನಾಯಕ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಾಹಸ ಭೀಮ ವಿಜಯ ಆಧರಿಸಿ ಗದಾಯುದ್ಧ ಎಂಬ ದುರಂತ ನಾಟಕವನ್ನು ಅವರು ಬರೆದಿದ್ದಾರೆ. ಇದನ್ನು ನಾವು ಒಂದು ಕಡೆ ಉಲ್ಲೇಖ ಮಾಡಬಹುದು. ಅದು BM ಶ್ರೀಕಂಠಯ್ಯ ಅವರು ಒಂದು ಟ್ರಾಜಿಕ್ ರಾವಣ ಅಂತ ಬರೀತಾರೆ. ಇದನ್ನಲ್ಲ, ಟ್ರಾಜಿಕ್ ರಾವಣ ಅಂತ. ಓಕೆ, ಟ್ರಾಜಿಕ್ ರಾವಣ. ಸೊ ಅದ್ರ ಬಗ್ಗೆ ಉಲ್ಲೇಖ ಮಾಡಬಹುದು ಹೊರತು ಇದನ್ನೆಲ್ಲ ನಾವು ಹಾಗಾದರೆ ನಾಗಚಂದ್ರನ ರಾವಣ ಯಾವ ರೀತಿ ಇದ್ದ, ಅದನ್ನು ನಾವು ಕಾವ್ಯದಲ್ಲಿ ಏನೇನೆಲ್ಲ ಬರೀಬಹುದು. ನಾವು ಹೇಳ್ತೀವಿ ನಾಗಚಂದ್ರ ರಾವಣ ಸಕಲ ವಿದ್ಯೆ ನಿಪುಣನಾಗಿದ್ದ ಅವನು ಅಂತ ಹೇಳ್ತಾರೆ. ಆಮೇಲೆ ರತ್ನಾಶ್ರಯ ಹಾಗೂ ಕೈಕೆರೆ ದಂಪತಿಗಳ ಮಗನಾದ ಈತ ಮಗುವಿದ್ದಾಗಲೇ ನವಮುಖ್ಯ ಮಾಣಿಕ್ಯದಲ್ಲಿ ಅವನ ಮುಖ ಇದೆಲ್ಲ ಅದರಲ್ಲಿ ಪ್ರತಿಬಿಂಬಿಸ್ತಾ ಇದೆ. ಅದಕ್ಕೋಸ್ಕರ ಅವನಿಗೆ ಯಾವ ಹೆಸರು ಬರುತ್ತೆ? ದಶಮುಖ ಅಂತ ಹೆಸರು ಬರುತ್ತೆ. ಅದನ್ನು ಸಹ ಕವಿ ತನ್ನ ಕಾವ್ಯದಲ್ಲಿ ಹೇಳ್ತಾನೆ. ಹಾಗೆ ಅವನು ಒಬ್ಬ ಮಹಾಶೂರ ಅಷ್ಟೇ ಅಲ್ಲ. ಅವನು ನಾಗಚಂದ್ರ ರಾವಣ ಕೇವಲ ಮಹಾಶೂರ ಅಲ್ಲ, ಅವನು ಚಾರಿತ್ರ್ಯದಲ್ಲೂ ಶುಚಿತ್ವವನ್ನು ಕಾಪಾಡಿಕೊಂಡವನು. ಅವನ ಚರಿತ್ರೆಯಲ್ಲಿಯೇ ಶುಚಿತ್ವವನ್ನು ತುಂಬಿಕೊಂಡಿತ್ತು. ಅವನು ಎಲ್ಲೂ ಸಹ ಯಾವುದೇ ರೀತಿಯ ಅವನು ಕಳಂಕವನ್ನು ಇಲ್ಲದ ವ್ಯಕ್ತಿಯಾಗಿದ್ದ. ಅವನ ಮೇಲೆ ಯಾವುದೇ ರೀತಿಯ ಕಳಂಕಗಳಿರಲಿಲ್ಲ. ಸೊ ಅವನು ಶುಚಿತ್ವವನ್ನು ಕಾಪಾಡಿಕೊಂಡಿದ್ದವನು. ಅದಕ್ಕೆ ಕವಿ ಒಂದು ಪ್ರಸಂಗನ ಕೊಡ್ತಾನೆ. ಯಾವುದು ಅಂತ ಹೇಳಿದ್ರೆ ಉಪರಂಭೆಯ ಪ್ರಸಂಗ ಅಂತ ಬರುತ್ತೆ. ಉಪರಂಭೆಯ ಪ್ರಸಂಗ, ಈ ಸನ್ನಿವೇಶ ನಾವು ಉಲ್ಲೇಖ ಮಾಡಬೇಕಾಗತ್ತೆ. ಉಪರಂಭೆಯ ಪ್ರಸಂಗದಲ್ಲಿ
ನಾಗಚಂದ್ರನು ರಾವಣನು ಯಾವ ರೀತಿ ಚಿತ್ರಣ ಮಾಡಿದ್ದಾನೆ, ಅವನು ಹೇಗೆ ತನ್ನ ಸೋದರಿ ಮತ್ತು ತಾಯಿ ಅಂತ ಕರೀತಾನೆ, ಅಲ್ಲಿ ತೋರಿಸುತ್ತೆ ಅವನು ಒಬ್ಬ ಉದಾತ್ತ ವ್ಯಕ್ತಿತ್ವ ಅವನು ಯಾವ ರೀತಿ ಇತ್ತು ಎಂಬುದನ್ನು ಇಲ್ಲಿ ನಾವು ನೋಡ್ಬೋದಾಗತ್ತೆ. ಓಕೆ, ಸೊ ಈ ರೀತಿ ನಾವು ಒಳ್ಳೆಯ ಗುಣಗಳನ್ನು ತಿಳಿಸ್ಬೇಕಾಗತ್ತೆ. ತದನಂತರ ಹೇಗೆ ಕಾಲವಶದಿಂದ ಒಂದೊಂದು ಸಲ ಯಾವ ರೀತಿ ಈ ಸಮುದ್ರದ ನೀರಿದೆಯಲ್ಲ, ಸೊ ತನ್ನ ರೇಖೆಯನ್ನು ದಾಟಿ ಯಾವ ರೀತಿ ಅದು ಮುಂದೆ ಹೆಂಗೆ ಹರಿಯಿತು, ಅದೇ ರೀತಿ ರಾವಣನ ಮನಸ್ಥಿತಿನೂ ಸಹ ಆ ರೀತಿ ಆಯಿತು ಅಂತ ಅವನು ಹೇಳ್ತಾನೆ. ಅಂದರೆ ಮಿತಿ ಮೀರಿ ಕೆಲವೊಂದು ಸಲ ವರ್ತನೆ ಆಗುತ್ತೆ. ಅಂದರೆ ಸಮುದ್ರ ತನ್ನ ಅನಿಶ್ಚಯತೆ ಅಥವಾ ತನ್ನ ಎಲ್ಲೆಯನ್ನು ಮೀರಿ ಹೇಗೆ ತನ್ನ ಚಂಡಮಾರುತದಕ್ಕೂ ಅಥವಾ ಯಾವುದೋ ಕಾಲ ಅಥವಾ ವಾತಾವರಣದ ವೈಪರೀತ್ಯಗಳಿಗೆ ಸಂದರ್ಭದಲ್ಲಿ ಸಮುದ್ರ ತನ್ನ ಪರಿಧಿಯನ್ನು ದಾಟಿ ಹೇಗೆ ಹರಿಯಿತು, ಅದೇ ರೀತಿ ಇಲ್ಲಿ ರಾವಣನ ಮನಸ್ಸು ಸಹ ಆ ರೀತಿ ಆಗಿದೆ ಅಂತ ಕವಿ ಹೇಳ್ತಾನೆ. ತದನಂತರ ಹೇಗೆ ಶಾಂತ ರೀತಿಯಲ್ಲಿದ್ದಾಗ ಮನ ಪರಿವರ್ತನೆ ಆಗುತ್ತೋ ಅದೇ ರೀತಿ ಇಲ್ಲಿ ರಾವಣನು ಕೂಡ ತನ್ನ ಕ್ಷಣಕಾಲದಲ್ಲೇ ಅವನ ಮನ ಪರಿವರ್ತನೆ ಆಗುತ್ತೆ. ತಾನು ಮಾಡಿದ ತಪ್ಪು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಇಲ್ಲಿ ತನ್ನ ತಪ್ಪಿನ ಅರಿವು ಸಹ ಇಲ್ಲಿ ನಾಗಚಂದ್ರನ ರಾವಣಿಗಿದೆ. ಈ ಎಲ್ಲ ಅಂಶಗಳು ಸಹ ನಾವು ಕಾವ್ಯದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಓಕೆ, ಸೊ ಕಾವ್ಯದ ಹಿನ್ನೆಲೆಯಲ್ಲಿ ಕವಿ ಯಾವ ರೀತಿ ಅವನು ಚಿತ್ರಣಗೊಂಡಿಸಿದ್ದಾನೆ, ರಾವಣನ ಯಾವ ರೀತಿ ದುರಂತ ನಾಯಕನಾಗುತ್ತಾನೆ, ಹಾಗೆ ನಾವು ಕೊನೆಯಲ್ಲಿ ನಾವು ಬೇಕಾದರೆ ಕುವೆಂಪು ಅವರ ರಾಮಾಯಣ ದರ್ಶನಂ, ಸೊ ರಾಮಾಯಣ ದರ್ಶನಂ ಕೃತಿಯ ಕೂಡ ಉಲ್ಲೇಖ ಮಾಡಬಹುದು. ಹೇಗೆ ಈ ಕವಿಗಳು ಪ್ರತಿ ನಾಯಕರನ್ನು ಯಾಕೆ ಆಯ್ದುಕೊಂಡಿದ್ದು, ಪ್ರತಿ ನಾಯಕರನ್ನು ಅಥವಾ ಪ್ರತಿ ಸಂಸ್ಕೃತಿ ಅಂತ ಹೇಳ್ಬೋದು. ಇದು ಪ್ರತಿ ಸಂಸ್ಕೃತಿ, ಇದು ಅಂದರೆ ಪ್ರತಿ ನಾಯಕರನ್ನು ಪ್ರತಿ ಸಂಸ್ಕೃತಿಯನ್ನು ಆಯ್ದುಕೊಂಡಿದ್ದು ಅಂತ ಜೈನ ಕವಿಗಳು. ಪ್ರಸ್ತುತದಲ್ಲಿ ನಾವು ಸಮಕಾಲೀಯತೆ ನೋಡೋದಾದರೆ ಕುವೆಂಪು ಅವರು ಸಹ ರಾಮಾಯಣ ದರ್ಶನಮಲ್ಲೂ ಸಹ ಅವರು ಒಂದಿಷ್ಟು ಮಾರ್ಪಾಡಿಸಿ ಅವರು ಕೂಡ ಜೈನ ಕವಿಗಳಂತೆ ಭಿನ್ನ ರೀತಿಯಲ್ಲಿ ಅವರು ನೋಡಿದ್ದಾರೆ. ಓಕೆ, ಇದು ಪ್ರಧಾನ ಸಂಸ್ಕೃತಿ ಅಥವಾ ಅಧೀನ ಸಂಸ್ಕೃತಿಗಳ ಸಂಘರ್ಷ ಅಂತ ಹೇಳ್ಬೋದಾ, ಅಥವಾ ಆಧುನಿಕ ಸಾಮ್ರಾಜ್ಯಶಾಹಿ ಸಂಸ್ಕೃತಿ ಅಥವಾ ವಸಾಹತುಗಳಲ್ಲಿ ಈ ರೀತಿ ಚಿತ್ರಣ ಮಾಡಿರ್ಬೋದಾ, ಇದೆಲ್ಲ ಕಾಲಕ್ಕೂ ಸಹ ಈ ರೀತಿ ಕವಿಗಳ ಕಲ್ಪನೆಗೆ ಮೀರಿದ್ದು ಆಗಿದೆ ಅಂತ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳುವ. ಅದೇ ರೀತಿಯಲ್ಲಿ ನಾಗಚಂದ್ರನ ರಾವಣನನ್ನು ದುರಂತ ನಾಯಕನಾಗಿ ಅವನು ಪ್ರಕಟಿಸಿದ್ದಾನೆ. ಅದು ಇಂದಿಗೂ ಸಹ ನಮಗೆ ಒಂದು ಮಾದರಿಯಾಗಿ ನಾವು ಬೇರೆ ಕವಿಗಳ ಮೇಲೆ ಪ್ರಭಾವ ಬೀರಿರುವ ಅಂಶವಾಗಿ ನಾವು ನೋಡಬಹುದು. ಓಕೆ, ನಾವು ಈ ರೀತಿ ಸಮಕಾಲೀನತೆಯಲ್ಲಿ ನಾವು ಬಳಸಬಹುದು. ಅಂದರೆ ಒಬ್ಬ ವ್ಯಕ್ತಿನ ಯಾವ ನೆಲೆಯಲ್ಲಿ ನೋಡಬೇಕಾಗುತ್ತೆ, ಯಾವ ನೆಲೆಯಲ್ಲಿ ಅವ್ರನ್ನ ವಿಮರ್ಶೆ ಮಾಡಬಹುದು ಎನ್ನುವುದಕ್ಕೆ ನಾಗಚಂದ್ರನ ದುರಂತ ರಾವಣ ಇದೊಂದು ಒಂದೊಳ್ಳೆ ಉದಾಹರಣೆ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು.